ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮದಲ್ಲಿ ಮದ್ಯ ಮಾರಾಟ ಮಾಡುವವರ ಅಂಗಡಿಯನ್ನ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಸುಮಾರು ದಿನಗಳಿಂದ ಮಾರುತ್ತಿದ್ರು. ಹುಣಸಿಹಾಳ ಗ್ರಾಮದಲ್ಲಿ ಪತ್ರಕರ್ತರಾದ ವಿರೂಪಾಕ್ಷ ಕೆಲವು ಮಧ್ಯಮ ಆಟಗಾರರು ಮತ್ತು ಜೀವ ಬೆದರಿಕೆ ಹಾಕಿ ಧಮಕಿ ಹಾಕಲು ಮೂಲಕ ಸಿಗು ನೀನ್ ನೋಡಬಾರ್ದ ಎನ್ನುವ ಮೂಲಕ ಹೇಳಲು ಬಾಯೆಂದು ಕರೆಯುತ್ತಾರೆ. ಈಗಾಗಲೇ ಮದ್ಯ ಮಾರಾಟ ಮಾಡುವವರ ಮೇಲೆ ಅಬಕಾರಿ ಇಲಾಖೆ ಅವರ ಮುಖಾಂತರನೇ ಅಂಗಡಿಗಳನ್ನ ಸೀಸ್ ಮಾಡಲಾಯಿತು ಮತ್ತು ಅಂಗಡಿಗಳು ಅವರ ಅಬಕಾರಿ ಇಲಾಖೆ ಹೋದ್ಮೇಲೆ 90 ಹಾಗೂ 80ಕ್ಕೆ ಮಾರುತ್ತಿದ್ರು. ಪತ್ರಕರ್ತರ ಮೇಲೆ ಬಂದಿರುವ ಧಮಕಿಯನ್ನ ಕುಶಾಲ ಗ್ರಾಮದಲ್ಲಿ ಸಾರಾಯಿ ಮುಕ್ತ ಮಾಡಬೇಕು ಎಂದು ನಾನು ಹಾಗೂ ಎಲ್ಲ ಸುತ್ತಮುತ್ತಲಿನ ಪತ್ರಕರ್ತರು ಸಾಥ್ ನೀಡಬೇಕು ಎಂದು ಸುಮಾರು ಕಡೆಯಿಂದ ನನಗೆ ಧಮಕಿ ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಮಾಧ್ಯಮದವರು ಇದರ ಬಗ್ಗೆ ಧ್ವನಿ ಎತ್ತಲೇಬೇಕು ಎಂದು ಯಾವ ಧಮಕಿಗೂ ಹೆದರದೆ ನಾನು ಮುಂದೆ ನುಗ್ಗುತ್ತೇನೆ. ನನ್ನಿಂದ ಕಾನೂನು ಪ್ರಕಾರ ಏನ್ ಮಾಡಬೇಕು ನಾನು ಅದನ್ನೇ ಮಾಡುತ್ತೇನೆ. ನನ್ನ ಮೇಲೆ ಧಮಕಿ ಹಾಕಿದ್ದವರ ಮೇಲೆ ಉತ್ತಮವಾದ ಕಾಲಕ್ರಮ ಜರುಗಿಸುತ್ತೇನೆ. ಈ ಅಂಗಡಿ ಕ್ಲೋಸ್ ಇತ್ತು. ಈಗ ಮನೆಯವರಿಂದ ಕೀ ತರ್ಸ್ಯಾರ. ಸೊ ಇದು ಓಪನ್ ಮಾಡಿದ್ರೆ ಒಳಗಡೆ ಏನಾದ್ರು ನಮ್ಗೆ ಅಬಕಾರಿ ಸಂಬಂಧಪಟ್ಟಂಗೆ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಏನಾದ್ರು ಇದ್ರೆ ನಾವು ಪ್ರಕರಣ ದಾಖಲಿಸ್ತೀವಿ. ಪ್ರಕರಣ ದಾಖಲಿಸುವಾಗ ನೀವು ಇಬ್ರು ಪಂಚರಾಗಿ ಬಂದು ಅಲ್ಲಿ ಏನಿದೆ ಅನ್ನೋದನ್ನ ಸಮಕ್ಷವಾಗಿ ಹೇಳಿದ್ರೆ ಸಾಕು. ನಮಗೆ ಅದು ಕೀ ಐತಲ್ಲ, ಕೀ ಒಂದು ಓಪನ್ ಮಾಡಿ, ಅದು ಓಪನ್ ಮಾಡಿ. ಉದ್ಯಮಿ ಪರವಾನಗಿ ಪತ್ರ ಕೊಟ್ಟಿದ್ದು ಪಂಚಾಯತಿ ಮತ್ತು ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮಿಂದ ಯಾವುದೇ ಲೈಸೆನ್ಸ್ ಇಲ್ಲ. ಹಂಗಾಗಿ ಇದನ್ನೆಲ್ಲ ನಾವೀಗ ಜಪ್ತುಪಡಿಸ್ಕೊಂಡು ಇದರಲ್ಲಿ ಏನ್ ಕೆಮಿಕಲ್ ತೆಗಿಬೇಕಲ್ಲ ಕೆಮಿಕಲ್ ತೆಗಿಯೋಣ ನಿಮ್ ಸಮಕ್ಷ ಅಲ್ಲ. ನಮ್ದು ಬರ್ತ ಕೋಟಿಗೆ ಎಷ್ಟಾರ ಹಾಕ್ಯಾರ, ನಾವು ಫುಲ್ ಮಾಡ್ತೀವಿ HD ಮತ್ತೆ ನೋಡಿ ಮೇಡಮ್, ಇಷ್ಟು ನೋವೆಲ್ಲ ಹೆಣ್ಮಕ್ಳು ಅನ್ಭವಿಸ್ತಾರ ಅಂದ್ಮೇಲೆ ಈ ಊರನ್ ಬೇಕಾ ಮೇಡಮ್ ನಮ್ಗೆ? ನೋಡ್ರಿ, ಇಷ್ಟೇ ನಾವ್ ನಿಮ್ಗೆ ಹೇಳೋದೇನು, ನಾವ್ ನಾಳೆ ಪಿಡಿಯೋರ್ಗೆ ಒಂದು ಲೆಟರ್ ಬರ್ತೀವಿ. ಸದರಿ ಗ್ರಾಮದಲ್ಲಿ ಏನು ಈ ಹಳ್ಳಿ ಒಳಗೆ ಏನು ಇದನ್ನ ಉದ್ಯಮಿ ಪರವಾನಗಿ ಪತ್ರ ಇಲ್ಲದೆ ಯಾವ ಅಂಗಡಿ ನಡೆಯತ್ತಾವಲ್ಲ ಆ ಅಂಗಡಿ ಎಲ್ಲ ರದ್ದು ಮಾಡ್ರಿ ಅಂತ ನಾವ್ ಒಂದು ಲೆಟರ್ ಬರೀತೀವಿ. ನಿಮ್ಮಲ್ಲಿ ಪರ್ಮಿಷನ್ ಯಾವ್ದ ನೋಡ್ಕೊಂಡು ಓದೋದು ರದ್ದು ಮಾಡ್ರಿ, ಕ್ಲೋಸ್ ಮಾಡಿಸ್ರಿ, ಅಷ್ಟು ಮಾಡಿ. ನಾವೀಗ ಪ್ರಾವಿಸನ್ ಈಗ ನೀವು ಓಪನ್ ಮಾಡಿಸ್ತೀವಿ ಅಂದ್ರೆ ನಾವು ಚೆಕ್ ಮಾಡ್ತೀವಿ. ಓಪನ್ ಮಾಡಲ್ಲ ಅಂದ್ರೆ ನೀವು ಸೀಲ್ ಮಾಡ್ಕೊಡ್ರಿ ನಿಮ್ಮ ಪಂಚಾಯತಿ ವತಿಯಿಂದ.